ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿಕಮಿಂಗ್ ಯು 999 ಚಾನಲ್. ಯಾರಿಗೆಲ್ಲ ಡ್ರೀಮ್ಸನ್ನು ಬೇಗ ಅಚೀವ್ ಮಾಡಬೇಕು ಅಂತ ಆಸೆ ಇರೋದಿಲ್ಲ ಹೇಳಿ? ಆಬ್ವಿಯಸ್ಲಿ ಎಲ್ರಿಗೂ ಡ್ರೀಮ್ಸನ್ನು ಬೇಗ ಅಚೀವ್ ಮಾಡಬೇಕು ಅಂತ ಇರುತ್ತೆ. ಇವತ್ತು ನಿಮ್ಮ ಡ್ರೀಮ್ಸನ್ನು ಬೇಗ ಅಚೀವ್ ಮಾಡೋದಕ್ಕೆ ಒಂದು ಪವರ್ಫುಲ್ ಟೆಕ್ನಿಕನ್ನು ತೊಗೊಂಬಂದಿದ್ದೀನಿ. ವೆರಿ ಸಿಂಪಲ್ ಟೆಕ್ನಿಕ್, ತುಂಬ ಕಾಂಪ್ಲಿಕೇಟೆಡ್ ಆಗಿ ಏನೂ ಇಲ್ಲ. ಇದು ನೈಟ್ ಮಲಗೋದಕ್ಕೂ ಮುಂಚೆ 5 ಮಿನಿಟ್ಸ್ ನೀವು ಈ ಕೆಲಸನ ಮಾಡಿದ್ರೆ ಯು ಕ್ಯಾನ್ ಅಚೀವ್ ಯುವರ್ ಡ್ರೀಮ್ಸ್ ವೆರಿ ಫಾಸ್ಟ್. ಸೊ ಈ ಟೆಕ್ನಿಕ್ನ ಹೆಸರು ಬಂದು ವಿಜುವಲೈಸೇಷನ್ ಟೆಕ್ನಿಕ್ ಅಂತ. ಏನು ಮಾಡಬೇಕು ಅಂತ ಅಂದರೆ, ನೈಟ್ ಮಲಗೋದಕ್ಕೂ 5 ಮಿನಿಟ್ಸ್ ಮುಂಚೆ, ಅಂದರೆ ನೀವು ನಿಮ್ಮ ಕೆಲಸ ಎಲ್ಲ ಮುಗಿಸಿ ಆ್ಯಂಡ್ ನೀವು ಫೋನ್ ಏನೂ ಮುಟ್ಟೋ ಹಾಗಿಲ್ಲ. ಇನ್ನೇನು ಮಲಗ್ತೀರಾ 5 ಮಿನಿಟ್ಸ್ಗೆ, ನಿಮ್ಮ ಫೋನ್ ಏನೇ ಚೆಕ್ ಮಾಡೋದಿದ್ರೂ ಮಾಡಿಕೊಂಡು ಕೀಪ್ ಇಟ್ ಅಸೈಡ್. 5 ಮಿನಿಟ್ಸ್ ಕುತ್ಕೊಂಡು ಮೈಂಡನ್ನು ರಿಫ್ರೆಶ್ ಮಾಡಿಕೊಂಡು ಕಣ್ಣು ಮುಚ್ಚಿ ನೀವು ಏನು ಡ್ರೀಮನ್ನು ಅಚೀವ್ ಮಾಡಬೇಕು ಅಂತ ಇದ್ದೀರಾ, ಸೊ ಅದನ್ನು ನೀವು ವಿಜುವಲೈಸ್ ಮಾಡ್ತೀರಾ. ಹೇಗೆ ವಿಜುವಲೈಸ್ ಮಾಡ್ತೀರಾ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವೀಗ ಒಂದು ಮನೆ ಕಟ್ಟಬೇಕು ಅನ್ನೋವಂಥದ್ದು ನಿಮ್ಮ ಡ್ರೀಮ್ ಆಗಿರುತ್ತೆ. ಸೊ ಆ ಡ್ರೀಮನ್ನು ಹೇಗೆ ವಿಜುವಲೈಸ್ ಮಾಡಬೇಕು ಅಂತ ಅಂದರೆ, ಕಣ್ಣು ಮುಚ್ಕೊಂಡು ನಿಮಗೆ ಲೈಕ್ ಈ ಥರ ಮನೆ ಕಟ್ಟಬೇಕು ಅನ್ನೋಂಥ ಆಸೆ ಇರುತ್ತೆ, ಅಥವಾ ಅದಕ್ಕೆ ಈ ಥರ ಅಂತ ಒಂದು ಹೆಸರು ಇಟ್ಟಿರ್ತೀರಾ. ಸೊ ಈ ಥರ ಆ ಮನೆ ಕಟ್ಟಿದ್ರೆ ನಾನು ಈ ಥರ ಹೆಸರಿಡ್ತೀನಿ, ಇಡಬೇಕು ಅಂತ ಅಂದ್ಕೊಂಡಿರ್ತೀರಾ. ಅಥವಾ ಈ ಕಲರಲ್ಲಿ ಮನೆ ಇರಬೇಕು, ಈ ಥರ ಸ್ಟ್ರಕ್ಚರಲ್ಲಿ ಮನೆ ಕಟ್ಟಬೇಕು, ಅದರಲ್ಲಿ ನಾನು ಈ ಥರ ಎಂಜಾಯ್ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿರ್ತೀರ. ಓಕೆ, ಸೊ ಅದನ್ನೇ ನೀವು ವಿಜುವಲೈಸ್ ಮಾಡ್ಕೋಬೇಕು, ನಥಿಂಗ್ ಎಲ್ಸ್. ಸೊ ಹೇಗೆ ವಿಜುವಲೈಸ್ ಮಾಡ್ಕೋತೀರ ಅಂತಂದರೆ, ಕಣ್ಣು ಮುಚ್ಕೊಂಡು ನಿಮ್ಗೆ ಯಾವ ಥರ ಮನೆ ಬೇಕು ಅದನ್ನು ಕಟ್ಟದಿರೋ ಥರ ನೀವು ವಿಜುವಲೈಸನ್ನು ಮಾಡ್ಕೋಬೇಕು. ಸೊ ವೆನ್ ಯು ಸ್ಟಾರ್ಟ್ ವಿಜುವಲೈಸಿಂಗ್, ಸ್ಟೆಪ್ ಬೈ ಸ್ಟೆಪ್ ನೀವು ಅದನ್ನು ವಿಜುವಲೈಸ್ ಮಾಡ್ಕೋತಾ ಹೋಗ್ತೀರಾ ನಿಮ್ಮ ಮೈಂಡಲ್ಲಿ. ಫಸ್ಟು ಮನೆ ಕಟ್ಟುತ್ತಿರೋ ಥರ ವಿಜುವಲೈಸ್ ಮಾಡ್ಕೋತೀರಾ. ಆ್ಯಂಡ್ ಕಟ್ಟಿದ್ದೆಲ್ಲ ಕಂಪ್ಲೀಟ್ ಆದಮೇಲೆ ಆ ಮನೆಗೆ ಒಂದು ನೇಮ್ ಬೋರ್ಡ್ ಹಾಕಿರೋವಂಥದ್ದನ್ನು ವಿಜುವಲೈಸ್ ಮಾಡ್ಕೋತೀರಾ. ಅಥವಾ ನೀವು ಆ ಮನೆಗೆ ಗೃಹ ಪ್ರವೇಶ ಮಾಡಿದ್ದೀರಾ ಆ್ಯಂಡ್ ಆ ಮನೆ ಒಳಗಡೆ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಆ ಮನೆ ಒಳಗಡೆ ಎಂಜಾಯ್ ಮಾಡ್ತಿರೋ ಥರ ವಿಜುವಲೈಸ್ ಮಾಡ್ತೀರಾ. ಸೊ ಆ ವಿಜುವಲೈಸೇಷನನ್ನು ಮಾಡಿಕೊಂಡೆ ನೀವು ನಿಮ್ಮ ಮೈಂಡಲ್ಲಿ ಆಲ್ರೆಡಿ ಆ ಡ್ರೀಮ್ ರಿಯಾಲಿಟಿ ಆಗಿರೋ ಥರ ನೀವು ಆ ವಿಜುವಲೈಸೇಷನಲ್ಲಿ ನೀವು ಅನ್ಕೋತಾ ಇದ್ದೀರಾ. ಸೊ ಹೌ ದಿಸ್ ಈಸ್ ಗೋಯಿಂಗ್ ಟು ವರ್ಕ್ ಅಂತ ಅಂದರೆ, ನೀವು ಬೇಕಾದರೆ ಆ ಮನೆ ಕಟ್ಟಿದಾಗ ನೀವು ನೋಡ್ಬೋದು, ನಾನು ಇದನ್ನೆಲ್ಲ ವಿಜುವಲೈಸ್ ಮಾಡಿದ್ದೆ ಆ್ಯಂಡ್ ನಾನು ಇದನ್ನು ಯಾವ ರೀತಿ ವಿಜುವಲೈಸ್ ಮಾಡಿದ್ನೋ ನಂಗೆ ಅದೇ ಥರ ರಿಯಾಲಿಟಿ ಆಗಿದೆ ಅಂತ ನೀವು ರಿಯಾಲಿಟಿ ಆದಾಗ ನಿಮ್ಗೆ ಅನಿಸುತ್ತೆ. ಸೊ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ನೀವು ಏನನ್ನ ಮೈಂಡಲ್ಲಿ ಇಮ್ಯಾಜಿನ್ ಮಾಡ್ಕೊಂಡಿರ್ತೀರಾ ಅದೆಲ್ಲರೂ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆದಾಗ ಏನಾಗುತ್ತೆ ಅಂತಂದರೆ, ಪ್ರತಿ ನೈಟ್ ನೀವು ಅದನ್ನು ಇಮ್ಯಾಜಿನ್ ಮಾಡಿಕೊಂಡು ಅಥವಾ ವಿಜುವಲೈಸೇಷನ್ ಮಾಡಿಕೊಂಡು ಮಲ್ಕೋತೀರಾ. ಸೊ ವಿಜುವಲೈಸೇಷನ್ ಮಾಡಿಕೊಂಡಾಗ ಪ್ರತಿಯೊಂದು ಹೋಗಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕಾನ್ಸ್ಟೆಂಟ್ ಆಗಿ ಅದೇ ವಿಷಯ ಸ್ಟೋರ್ ಆಗ್ತಿರುತ್ತೆ. ಸೊ ಅದೇ ವಿಷಯ ಕಾನ್ಸ್ಟೆಂಟ್ ಆಗಿ ಸ್ಟೋರ್ ಆದಾಗ ಯೂನಿವರ್ಸ್ಗೆ ಈಸಿಯಾಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮತ್ತು ಯೂನಿವರ್ಸ್ ಎರಡೂ ಆ ವಿಷಯವನ್ನೇ ಅನಲೈಸ್ ಮಾಡ್ತಿರುತ್ತೆ. ಇವನಿಗೆ ಇದೇ ವಿಷಯ ಬೇಕು, ನೀವೇನು ಆಲೋಚನೆ ಮಾಡ್ತಿರ್ತೀರಾ, ಸಬ್ಕಾನ್ಷಿಯಸ್ ಮೈಂಡ್ ಮತ್ತು ಯೂನಿವರ್ಸ್ ಎರಡೂ ಕೂಡ ನಿಮಗೆ ಟುವರ್ಡ್ಸ್ ಯು ಅದೇ ವಿಷಯನ ಕಳಿಸ್ತಿರುತ್ತೆ. ನೀವು ನೆಗೆಟಿವ್ ಯೋಚನೆ ಮಾಡಿದಾಗ ನೀವು ಅನ್ಕೋಬೋದು, ನಾನು ಇದನ್ನೇ ಯೋಚನೆ ಮಾಡ್ತಿದ್ದೆ, ನಂಗೆ ಹಿಂಗೆ ಆಗೋಯ್ತಲ್ಲಪ್ಪ ಅಂತ ಅನ್ಕೋತೀರಾ. ಸೊ ನೆಗೆಟಿವ್ನ ಪಕ್ಕಕ್ಕಿಟ್ಟು ಇದೇ ಥರ ನಿಮಗೆ ಏನು ಬೇಕು ಅದನ್ನೇ ನೀವು ಥಿಂಕ್ ಮಾಡ್ತಾ ಹೋದಾಗ ಅದು ಆದಷ್ಟು ಬೇಗ ರಿಯಾಲಿಟಿ ಆಗುವಂತಹ ಚಾನ್ಸಸ್ ಹೈ ಇರುತ್ತೆ. ಸೊ ನೈಟ್ ಮಲ್ಗೋಕ್ಕೂ ಮುಂಚೆ ನಾನು ಹೇಳಿರುವಂತಹ ಈ ಟೆಕ್ನಿಕನ್ನು, ವೆರಿ ಸಿಂಪಲ್ ಟೆಕ್ನಿಕನ್ನು ತುಂಬ ಈಸಿಯಾಗಿ ಎವ್ರಿ ನೈಟ್ ಟ್ರೈ ಮಾಡ್ತಾ ಬನ್ನಿ. ಆದಷ್ಟು ಬೇಗ ನಿಮ್ಮ ಡ್ರೀಮ್ಸ್ ಏನೇನಿದೆ ಅದೆಲ್ಲದನ್ನು ಖಂಡಿತವಾಗ್ಲೂ 100% ಯು ವಿಲ್ ಬಿ ಅಚೀವಿಂಗ್ ಯುವರ್ ಡ್ರೀಮ್ಸ್. ಸೊ ಯಾರ್ಯಾರಿಗೆ ಎಷ್ಟು ಬೇಗ ಡ್ರೀಮ್ಸ್ ರಿಯಾಲಿಟಿ ಆಗಿದೆ ಅಂತ ನೋಡೋಣ. ನಿಮ್ಮ ಡ್ರೀಮ್ಸ್ ಏನೇನಿದೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಅದಕ್ಕೆ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಮ್ಯಾನಿಫೆಸ್ಟೇಷನ್ ಮಾಡಬೇಕು, ಬರಿಬೇಕು, ಎಲ್ಲನೂ ವರ್ಕ್ ಆಗುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ಬರೆಯೋದ್ರ ಜೊತೆ ನಾವು ಏನನ್ನ ವಿಜುವಲೈಸ್ ಮಾಡಿಕೊಂಡು ಬರೆದಾಗ ಅದು ಆದಷ್ಟು ಬೇಗ ವರ್ಕ್ ಆಗುತ್ತೆ. ಸೊ ಡೈಲಿ ಸ್ಪಿರಿಚುವಲ್ ಮ್ಯಾನಿಫೆಸ್ಟೇಷನ್ ಅಥವಾ ಮನಿ ಅಟ್ರಾಕ್ಟಿಂಗ್ ವಿಡಿಯೋಸನ್ನು ನೀವು ಸ್ಕಿಪ್ ಮಾಡಬಾರ್ದು ಅಥವಾ ಮಿಸ್ ಮಾಡಬಾರ್ದು ಅಂತಂದರೆ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನಿವತ್ತು ಹೇಳಿರುವಂತಹ ಟೆಕ್ನಿಕನ್ನು ಎಲ್ಲರೂ ಕೂಡ ಮಿಸ್ ಮಾಡ್ದೇಲೆ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ವಾಪಸ್ ಬರ್ತೀನಿ. ಥ್ಯಾಂಕ್ ಯು, ಬಾಯ್.